ಮಂಗಳೂರು ಮೂಡಬಿದರೆ ಹೆದ್ದಾರಿಯಲ್ಲಿ ಕಲ್ಲು ಗಣಿಗಾರಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಕ್ರಮ ಗಣಿಗಾರಿಕೆಯ ರಿಯಾಲಿಟಿ ಚೆಕ್ ಅನ್ನು ಮಾಡಿತ್ತು ನಿಮ್ಮ TV5 ಕನ್ನಡ. TV5 ವರದಿ ಬೆನ್ನಲ್ಲೇ ಸ್ಥಳಕ್ಕೆ ಮಂಗಳೂರು ಎಸಿ ಭೇಟಿ ಕೊಟ್ಟು ಪರಿಶೀಲನೆ ನಡೆಸಿದ್ದಾರೆ. ಯಾಕಂದ್ರೆ ಹೆದ್ದಾರಿಯ ಮಧ್ಯಭಾಗದಲ್ಲೇ ಕೆಂಪು ಕಲ್ಲಿನ ಅಕ್ರಮ ಗಣಿಗಾರಿಕೆ ನಡೀತಾ ಇತ್ತು ನಿರಂತರವಾಗಿ. TV5 ಕ್ಯಾಮೆರಾ ಕಣ್ಣಿಗೆ ಬಿದ್ದಿತ್ತು. ನಿರಂತರವಾಗಿ ವರದಿಯನ್ನ ಮಾಡಿದ್ವಿ. ಈಗ ಅಧಿಕಾರಿ ಭೇಟಿ ಕೊಟ್ಟಿದ್ದಾರೆ. ಎಡಪದು ಬಳಿ ಎಗ್ಗಿಲ್ಲದೆ ನಡೀತಾ ಇತ್ತು ಈ ರೆಡ್ ಸ್ಟೋನ್ ಮೈನಿಂಗ್. ಜಿಲ್ಲಾಧಿಕಾರಿ ಮುಲೈ ಮುಗಿಲನ್ ಸೂಚನೆ ಹಿನ್ನೆಲೆ ಸ್ಥಳ ಪರಿಶೀಲನೆ ಮಾಡಿದ್ದಾರೆ. ಸಹಾಯಕ ಆಯುಕ್ತ ಹರ್ಷವರ್ಧನ್, ಭೂ ವಿಜ್ಞಾನಿ ಶೇಖರ್ ಭೇಟಿಯನ್ನು ಕೊಟ್ಟಿದ್ದಾರೆ. ರಾಷ್ಟ್ರೀಯ ಹೆದ್ದಾರಿ ಕಾಮಗಾರಿ ಗುತ್ತಿಗೆದಾರನಿಂದಲೇ ಅಕ್ರಮ ಆಗಿದೆ ಅನ್ನುವಂಥ ಆರೋಪ ಕೇಳಿ ಬಂದಿದೆ. ಹೆದ್ದಾರಿ ಕಾಮಗಾರಿಯ ಅಂದಾಜು 2 ಎಕರೆ ಜಾಗದಲ್ಲಿ ಮೈನಿಂಗ್ ನಡೀತಾ ಇದೆ. ಕಟ್ಟಿಂಗ್ ಮಷಿನ್ ಬಳಸಿ ಹೆದ್ದಾರಿ ಮಧ್ಯೆನೇ ಕೆಂಪು ಕಲ್ಲು ಮೈನಿಂಗ್ ನಡೀತಾ ಇದೆ ಎಗ್ಗಿಲ್ಲದೆ. ಕಾಮಗಾರಿ ಗುತ್ತಿಗೆದಾರನಿಗೆ ಸಮಗ್ರ ದಾಖಲೆ ಒದಗಿಸೋಕೆ ಅಧಿಕಾರಿಗಳು ಸೂಚನೆಯನ್ನ ಕೊಟ್ಟಿದ್ದಾರೆ. ಮಂಗಳೂರು ಮೂಡಬಿದರೆ ಪ್ರಮುಖವಾದಂಥ ಹೆದ್ದಾರಿ ಇದು. ನೋಡಿ, ಕೆಂಪು ಕಲ್ಲಿನ ಗಣಿಗಾರಿಕೆ ನಡೀತಾ ಇತ್ತು. ಅಲ್ಲಿ ಇಟ್ಟಂಗಿಗಳನ್ನು ನಿರ್ಮಾಣ ಮಾಡ್ತಾ ಇದ್ರು. ಬಹಳ ದಿನಗಳಿಂದ ನಡೀತಾ ಇದೆ ಇದು. ಲೈಸೆನ್ಸ್ ಇಲ್ಲ, ಜಿಲ್ಲಾಡಳಿತದ ಗಮನಕ್ಕೆ ತಂದಿಲ್ಲ. ಸ್ಥಳೀಯರ ವಿರೋಧದ ಮಧ್ಯೆ ಕೂಡ ನಡೀತಾ ಇತ್ತು. ಅಲ್ಲಿ ರಸ್ತೆ ಹಾದು ಹೋಗಬೇಕಾಗಿತ್ತು, ಅಲ್ಲಿ ಹೈವೇ. ಆದರೆ ಅದು ಮತ್ತಲ್ಲಿ ತಿರುವನ್ನು ತೆಗೆದುಕೊಂಡಿದೆ. ಟಿಪ್ಪರ್ ಲಾರಿ, ಮಷಿನ್ಗಳು ಅವೆಲ್ಲವೂ ಕೂಡ JCBಗಳು ರಾರಾಜಿಸ್ತಾ ಇದ್ವು. ಅದು ಹಗಲು ರಾತ್ರಿ ಅಂದೇ ಮಣ್ಣನ್ನಾಗಿಯೋದು, ಬೇರೆ ಕಡೆ ಸಾಗಾಟ ಮಾಡೋದು ಮಾಡ್ತಾ ಇದ್ರು. ಈಗ ಅಧಿಕಾರಿಗಳು ಭೇಟಿಯನ್ನು ಕೊಟ್ಟಿದ್ದಾರೆ. TV5 ಈ ವಿಚಾರವನ್ನು ಗಂಭೀರವಾಗಿ ತೆಗೆದುಕೊಂಡು ಅಧಿಕಾರಿಗಳನ್ನು ಸಂಪರ್ಕಿಸುವಂಥ ಒಂದು ಪ್ರಯತ್ನವನ್ನು ಮಾಡ್ತು. ಅದಾದ ಮೇಲೆ ಈಗ ಜಿಲ್ಲಾಧಿಕಾರಿ ಮುಲೈ ಮುಗಿಲನ್ ಅವರ ಸೂಚನೆ ಮೇರೆಗೆ AC ಅವರು ಭೇಟಿಯನ್ನು ಕೊಟ್ಟರು. ಭೂವಿಜ್ಞಾನ ಇಲಾಖೆ ಅಧಿಕಾರಿಗಳು ಭೇಟಿಯನ್ನು ಕೊಟ್ಟಿದ್ದಾರೆ, ಪರಿಶೀಲನೆ ಮಾಡಿದ್ದಾರೆ. ಆ ಒಂದು ಗುತ್ತಿಗೆದಾರ ಇದ್ದಾನಲ್ವಾ, ಈ ಹೆದ್ದಾರಿ ಕಾಮಗಾರಿ ಮಾಡ್ತಾ ಇದ್ದಾನೆ, ಅವನೇ ಮಾಡ್ತಾ ಇದ್ದಾನೆ ಅನ್ನುವಂಥ ಆರೋಪ ಇದೆ. 2 ಎಕರೆ ಜಾಗ ಕಟ್ಟಿಂಗ್ ಮಷಿನ್ ಬಳಸಿ ಹೆದ್ದಾರಿ ಪಕ್ಕದಲ್ಲಿಯೇ, ಅದು ಮಧ್ಯಭಾಗದಲ್ಲಿಯೇ ಕೆಂಪು ಕಲ್ಲು ಮೈನಿಂಗ್ ಅನ್ನ ಮಾಡ್ತಾ ಇದ್ದಾನೆ. ಇದಕ್ಕೆ ಸಂಬಂಧಪಟ್ಟಂತ ದಾಖಲೆಗಳನ್ನು ಕೊಡಬೇಕು ಅಂತ ಸೂಚನೆ ಕೊಟ್ಟಿದ್ದಾರೆ. AC ಅವರು ಕೇಳಿದ್ದಾರೆ. ಅಧಿಕಾರಿಗಳು ಭೇಟಿ ಕೊಟ್ಟಿರುವುದನ್ನು ನೋಡ್ತಾ ಇದ್ದೀವಿ ನಾವು. ಇನ್ನು ಸ್ಥಳೀಯರು ಕೂಡ TV5 ವರದಿಗೆ ಶುಭಾಶಯಗಳನ್ನು ಹೇಳ್ತಾ ಇದ್ದಾರೆ, ಧನ್ಯವಾದ ತಿಳಿಸ್ತಾ ಇದ್ದಾರೆ. ಯಾಕಂತಂದರೆ ಯಾರೂ ಕೂಡ ಈ ವಿಚಾರವನ್ನು ತಲೆಗೆ ಹಾಕ್ಕೊಂಡಿರಲಿಲ್ಲ. ಏನೋ ಪರ್ಮಿಷನ್ ಸಿಕ್ಕಿರ್ಬೋದು, ಇವರು ಕಾನೂನುಬದ್ಧವಾಗಿಯೇ ಮಾಡ್ತಾ ಇರ್ಬೋದು ಅಂತ ಎಲ್ಲರೂ ಭಾವಿಸಿದ್ರು. ಆದರೆ ಸ್ಥಳೀಯರು TV5 ಗಮನಕ್ಕೆ ತಂದಾಗ ಆ ಸ್ಪಾಟ್ಗೆ ಹೋಗಿ ಅದರ ಕಂಪ್ಲೀಟ್ ಚಿತ್ರಣವನ್ನು ಬಯಲಿಗೆಳುವಂಥ ಒಂದು ಕೆಲಸವನ್ನು ನಾವು ಮಾಡಿದ್ವಿ. ಮತ್ತಷ್ಟು ಮಾಹಿತಿ ಕೊಡ್ತಾರೆ ನೇರ ಸಂಪರ್ಕದಲ್ಲಿ ನಮ್ಮ ಪ್ರತಿನಿಧಿ ಆದಿತ್ಯ. ನಿಜಕ್ಕೂ TV5ನ ಬಿಗ್ ಇಂಪ್ಯಾಕ್ಟ್ ಅಂತ ಹೇಳ್ಬೋದು ಇದು. ಯಾಕಂದರೆ ಸಮಗ್ರವಾದಂಥ ಒಂದು ಅರ್ಥಪೂರ್ಣ ನ್ಯಾಯಸಮ್ಮತವಾದಂಥ ಒಂದು ವರದಿ. ಈಗ ಅದಕ್ಕೆ ಒಂದು ಪೂರಕವಾಗಿ ಅಧಿಕಾರಿಗಳು ಭೇಟಿ ಕೊಟ್ಟಿದ್ದಾರೆ, ಪರಿಶೀಲನೆ ಮಾಡ್ತಾ ಇದ್ದಾರೆ. ಈಗೇನಾದರೂ ಅಕ್ರಮ ಕಂಡು ಬಂದರೆ ಕಂಪ್ಲೀಟ್ ಇದು ಸ್ಥಗಿತ ಆಗುವಂಥ ಸಾಧ್ಯತೆಗಳು ಹೆಚ್ಚಾಗಿದೆಯವ? ಏನೆಲ್ಲ ಸೂಚನೆಗಳನ್ನು ಕೊಟ್ಟಿದ್ದಾರೆ? ನಿಜಕ್ಕೂ ಕೂಡ ಪ್ರಭು, ಇದು TV5 ವರದಿ ಒಂದು ಬಿಗ್ ಇಂಪ್ಯಾಕ್ಟ್ ಅಂತ ಹೇಳ್ಬೋದು. ಕಳೆದ 3 ತಿಂಗಳಿನಿಂದ ಎಡಪದವಿನೊಂದು ರಾಷ್ಟ್ರೀಯ ಹೆದ್ದಾರಿ ಆಗ್ಬೇಕಾಗಿದ್ದಂತಹ ಜಾಗದಲ್ಲಿ ಅಕ್ರಮ ಕಲ್ಲಿನ ಕೋರಿ ನಡೀತಾ ಇತ್ತು. ನಿಜಕ್ಕೂ ಕೂಡ ನೋಡುವ ಸಂದರ್ಭ ಬಹಳ ಆಶ್ಚರ್ಯ ಆಗ್ತಾ ಇತ್ತು. ಯಾಕಂದ್ರೆ ಈ ಕಾಮಗಾರಿ ಆರಂಭವಾಗಿ ಸುಮಾರು 5 ವರ್ಷಗಳು ಕಳೆದರೂ ಕೂಡ ಕಾಮಗಾರಿ ಅಂತ್ಯವಾಗ್ತಾ ಇಲ್ಲ. ಈ ನಡುವೆಯಲ್ಲಿ ಅಲ್ಲೊಂದು ಕಲ್ಲಿನ ಕೋರೆ ರಾಜಾರೋಷವಾಗಿ ನಡೀತಾ ಇದೆ. ಈ ಕಲ್ಲಿನ ಕೋರೆ ಇಲ್ಲದೆ ಇದ್ರೆ ಅಲ್ಲಿಗೆ ಇಷ್ಟೊತ್ತಿಗೆ ರಾಷ್ಟ್ರೀಯ ಹೆದ್ದಾರಿ ಆಗ್ಬೇಕಾಗಿತ್ತು. ಆದರೆ ದಿನನಿತ್ಯ 100 ಲಾರಿಗಳು ಅಲ್ಲಿ ಕೆಂಪು ಕಲ್ಲನ್ನ ಮೈನಿಂಗ್ ಮಾಡುವ ಮೂಲಕ ಬೇರೆ ಬೇರೆ ಕಡೆಗೆ ಅದನ್ನ ಸರಬರಾಜು ಮಾಡ್ತಾ ಇದ್ರು. ಸೊ ಈ ಘಟನೆಯ ಬಗ್ಗೆ TV5 ಆ ಸ್ಪಾಟ್
ಸ್ಪಾಟಿಗೆ ಹೋಗಿ ಒಂದು ರಿಯಾಲಿಟಿ ಚೆಕ್ ಅನ್ನ ಕೂಡ ಮಾಡುತ್ತೆ. ನೂರಾರು ಕೋಟಿ ರೂಪಾಯಿಯ ಒಂದು ಅಕ್ರಮ ಕಲ್ಲುಗಾರನಿಕೆ ರೆಡ್ ಸ್ಟೋನ್ ಮೈನಿಂಗ್ ಅನ್ನುವಂಥದ್ದು ನಡೆದಿದೆ. ಮತ್ತು ಈ ಹೆದ್ದಾರಿ ಕಾಮಗಾರಿ ನಡೆಸುವ ಸಂದರ್ಭ ಯಾವುದೇ ಒಂದು ಗಣಿ ಸಂಪತ್ತು, ಪ್ರಮುಖವಾಗಿ ಬಂಡೆಕಲ್ಲು ಏನಾದರೂ ಸಿಕ್ಕರೆ ಅದನ್ನ ಅದೇ ಕಾಮಗಾರಿಗೆ ಉಪಯೋಗ ಮಾಡೋದಕ್ಕೆ ಯೂಸ್ ಮಾಡ್ಕೋಬಹುದು. ಆದ್ರೆ ಇಲ್ಲಿ ಸಿಕ್ಕಿರುವಂತದ್ದು ಕೆಂಪು ಕಲ್ಲು, ಇದನ್ನ ನಿಜವಾಗ್ಲೂ ಕೂಡ ಯೂಸ್ ಮಾಡ್ಕೊಳ್ಳೋದಕ್ಕಿಲ್ಲ. ಯೂಸ್ ಮಾಡಿದ್ರು ಕೂಡ ಇವರ ಕಾಮಗಾರಿಗೆ ಅವರು ಯೂಸ್ ಮಾಡಬೇಕಾಗಿತ್ತು. ಆದ್ರೆ ಅಲ್ಲಿ ಈಗ ನೂರಾರು ಕೋಟಿಯ ಕಲ್ಲುಗಳು ಎಲ್ಲಿ ಹೋಗಿದೆ ಅನ್ನುವಂಥದ್ದು ಈಗ ಸದ್ಯ ಮೂಡಿರುವಂತಹ ಪ್ರಶ್ನೆ. ಸಾಕಷ್ಟು ಜನ ಇದರಲ್ಲಿ ಶಾಮೀಲಾಗಿದ್ದಾರೆ. ಆ ಗುತ್ತಿಗೆಯನ್ನು ವಹಿಸಿಕೊಂಡಿರುವಂತಹ ಡಿಬಿಎಲ್ ಸಂಸ್ಥೆ ಏನಿದೆ, ಇದು ಕೂಡ ಒಂದು ಅಕ್ರಮ ಕಲ್ಲು ಗಣಿಗಾರಿಕೆಯಲ್ಲಿ ಪಾಲನ್ನ ಪಡೆದಿರುವಂತದ್ದು. ಆ ಭಾಗದ ಜನರಿಗೂ ಕೂಡ ಸಾಕಷ್ಟು ಕಿರಿಕಿರಿಯನ್ನ ಉಂಟು ಮಾಡಿತ್ತು. ಅಕ್ಟೋಬರ್ ನಿಂದ ಹಿಡಿದು ಮೊನ್ನೆವರೆಗೂ ಕೂಡ ಅಲ್ಲಿ ಗಣಿಗಾರಿಕೆ ನಡೀತಾ ಇತ್ತು. ಆದ್ರೆ ಯಾವಾಗ TV5 ಕ್ಯಾಮೆರಾದಲ್ಲಿ ಆ ಒಂದು ಅಕ್ರಮ ಸೆರೆಯಾಗುತ್ತೋ ಅದಾದ ಬಳಿಕ ಆ ದಿನ ರಾತ್ರಿಯಲ್ಲಿ ಆ ಒಂದು ಕಾಮಗಾರಿ, ಆ ಒಂದು ಗಣಿಗಾರಿಕೆ ಅನ್ನುವಂಥದ್ದು ನಿಂತು ಹೋಗುತ್ತೆ. ಈ ಬಳಿಕ ಗಣಿ ಮತ್ತು ಭೂವಿಜ್ಞಾನ ಇಲಾಖೆಯ ಅಧಿಕಾರಿಗಳು ಕೂಡ ಅಲ್ಲಿ ರೈಡ್ ಮಾಡ್ತಾರೆ. ಇದಾದ ಬೆನ್ನಲ್ಲೇ ಈಗ ದಕ್ಷಿಣ ಕನ್ನಡ ಜಿಲ್ಲಾಧಿಕಾರಿ ಮುಲೈ ಮುಗಿಲರ್ ಅವರ ಆದೇಶದ ಮೇರೆಗೆ ಸಹಾಯಕ ಆಯುಕ್ತರಾಗಿರುವಂತಹ ಹರ್ಷವರ್ಧನ್ ಸೇರಿದಂತೆ ಭೂವಿಜ್ಞಾನಿ ಶೇಖರ್ ಅವರು ಕೂಡ ಅಲ್ಲಿಗೆ ರೈಡ್ ಮಾಡಿದ್ದಾರೆ, ಪರಿಶೀಲನೆಯನ್ನ ಮಾಡಿದ್ದಾರೆ. ಅವರ ಗಮನಕ್ಕೆ ಬಂದ ರೀತಿಯಲ್ಲಿ ಅಲ್ಲೊಂದು ಅಕ್ರಮ ನಡೆದಿರುವಂತದ್ದು. ಹೀಗಾಗಿ ಆ ಗುತ್ತಿಗೆ ಸಂಸ್ಥೆ ಸದ್ಯ ಕೊಡ್ತಾ ಇರುವಂತಹ ಸಮಜಾಯಿಷಿ ಏನು ಅಂದ್ರೆ, ನಾವು ಆ ಕಲ್ಲನ್ನ ನಮ್ಮ ಕಾಮಗಾರಿಗೋಸ್ಕರ ಯೂಸ್ ಮಾಡಿದೀವಿ ಅನ್ನುವಂಥ ರೀತಿಯಲ್ಲಿ. ಆದ್ರೆ ಈಗ ಮೇಲ್ನೋಟಕ್ಕೆ ಅಕ್ರಮ ಕಂಡು ಬಂದಿರುವಂತಹ ನಿಟ್ಟಿನಲ್ಲಿ ಹರ್ಷವರ್ಧನ್ ಅವರು ಅವರಿಗೆ ಸೂಚನೆಯನ್ನ ನೀಡಿದ್ದಾರೆ. ನೀವು ಎಷ್ಟು ಕಲ್ಲನ್ನ ತೆಗೆದಿದ್ದೀರಾ, ಎಷ್ಟು ಗಣಿಗಾರಿಕೆಯನ್ನ ಮಾಡಿದ್ದೀರಾ, ಅದೆಷ್ಟರ ಮಟ್ಟಿಗೆ ಎಲ್ಲಿ ಉಪಯೋಗ ಆಗಿದೆ, ಎಲ್ಲದರ ಬಗ್ಗೆ ಕೂಡ ನೀವು ದಾಖಲೆಯನ್ನ ಕೊಡಬೇಕು ಅನ್ನುವಂಥ ರೀತಿಯಲ್ಲಿ ಅವರಿಗೆ ಸೂಚನೆಯನ್ನ ನೀಡಿದ್ದಾರೆ. ಒಂದು ಸಮರ್ಪಕ ವರದಿಯನ್ನ ಇನ್ನೇನು ಅವರು ಜಿಲ್ಲಾಧಿಕಾರಿಗೂ ಕೂಡ ನೀಡೋದಕ್ಕೆ ಇರುವಂತದ್ದು. ಈಗಾಗಲೇ ಆ ಒಂದು ಗಣಿಗಾರಿಕೆಯನ್ನ ಸ್ಥಗಿತಗೊಳಿಸೋದಕ್ಕೆ AC ಅವರು ಆದೇಶವನ್ನ ಕೂಡ ನೀಡಿರುವಂತದ್ದು. ಈ ಅಕ್ರಮದಲ್ಲೆಲ್ಲ ಯಾರೆಲ್ಲ ಶಾಮೀಲಾಗಿದ್ದಾರೋ ಅವರೆಲ್ಲರಿಗೂ ಕೂಡ ಈಗ ಒಂದು ರೀತಿ ನಡುಕ ಅನ್ನುವಂಥದ್ದು ಆರಂಭವಾಗಿದೆ. ಇದರೊಂದಿಗೆ ಆ ಭಾಗದ ಜನರು ಕೂಡ ನಿಟ್ಟುಸಿರು ಬಿಟ್ಟಿದ್ದಾರೆ. ಯಾಕಂದ್ರೆ ಜನವಸತಿ ಪ್ರದೇಶ ಇರುವಂತಹ ಆ ಜಾಗದಲ್ಲಿ ದಿನನಿತ್ಯ ನೂರಾರು ಲಾರಿಗಳು, ಕಟ್ಟಿಂಗ್ ಮಿಷಿನ್ಗಳ ಒಂದು ಅಬ್ಬರ, ಆರ್ಭಟ ಅನ್ನುವಂಥದ್ದು ಬಹಳ ಜೋರಾಗಿತ್ತು. ಗಣಿಗಾರಿಕೆಯಿಂದ ಆ ಭಾಗದ ಜನರು ಹೈರಾಣ ಆಗಿದ್ರು, ಏನು ಮಾಡೋದಕ್ಕೆ ಸಾಧ್ಯವಾಗದೆ ಅಸಹಾಯಕರಾಗಿದ್ರು. ಅಲ್ಲಿ ಯಾರ ಹತ್ರ ಕೇಳಿದ್ರು ಕೂಡ ಬೆದರಿಕೆಯ ಕರೆಗಳು ಅವರಿಗೆ ಬರ್ತಾ ಇತ್ತು. ಅದನ್ನ ಪ್ರಶ್ನೆ ಮಾಡುವಂತ ಒಂದು ಶಕ್ತಿ ಕೂಡ ಅವರಲ್ಲಿ ಇರಲಿಲ್ಲ. ಆದರೆ ಇದೀಗ TV5 ವರದಿ ಬೆನ್ನಲ್ಲೇ ಈ ಅಕ್ರಮಕ್ಕೆ ಬ್ರೇಕ್ ಬಿದ್ದಿದೆ. 3 ತಿಂಗಳಿನಿಂದ ನಡೀತಾ ಇರುವಂತಹ ಅಕ್ರಮ ಕಲ್ಲು ಗಣಿಗಾರಿಕೆ ಅನ್ನುವಂಥದ್ದು ನಿಂತಿದೆ. ಈಗ ಏನು ಕಲ್ಲು ಗಣಿಗಾರಿಕೆ ನಡೀತಾ ಇತ್ತೋ ಆ ಭಾಗದಲ್ಲಿ ಇನ್ನು ರಾಷ್ಟ್ರೀಯ ಹೆದ್ದಾರಿ ಕೂಡ ನಿರ್ಮಾಣವಾಗಲಿಕ್ಕೆ ಇರುವಂತದ್ದು. ಪ್ರಭು, ಥ್ಯಾಂಕ್ ಯು ಆದಿತ್ಯ, ತಮ್ಮೆಲ್ಲ ಮಾಹಿತಿಗಾಗಿ. TV5ನ ವರದಿಗೆ ಅಲ್ಲಿ ಅಕ್ರಮ ಗಣಿಗಾರಿಕೆ ಮಾಡುತ್ತಾ ಇದ್ದಂತಹವರು ಕೂಡ ಬೆಚ್ಚಿ ಬಿದ್ದಿದ್ದಾರೆ. ಎಲ್ಲರೂ ಕ್ಯಾಮರಾ ಕಂಡ ತಕ್ಷಣ ಓಡ್ ಹೋಗ್ಬಿಟ್ಟಿದ್ರು. ಆರಂಭದಲ್ಲಿ ನಾವು ಸ್ಟೋರಿ ಮಾಡಿದಾಗ ಯಾರೂ ಇರಲಿಲ್ಲ ಅಲ್ಲಿ. ಅದಕ್ಕಿಂತ ಮುಂಚೆ ಎಗ್ಗಿಲ್ಲದೆ ಹಗಲು ರಾತ್ರಿ ಅಲ್ಲಿ ಟಿಪ್ಪರ್ಗಳ ಓಡಾಟಗಳು ನಡೀತಾ ಇತ್ತು. ಇದು ಒಂದು ಟಿಪ್ಪರ್ ಅಷ್ಟೇ ನಮ್ಗೆ ಕಾಣಿಸ್ತಾ ಇದೆ, ನೂರಾರು ಟಿಪ್ಪರ್ಗಳಲ್ಲಿ ಓಡಾಟ ನಡೆಸ್ತಾ ಇತ್ತು. ಜೊತೆಗೆ JCBಗಳ ಆರ್ಭಟ ಇತ್ತು. ಈಗ ಸ್ವತಃ ಅಧಿಕಾರಿಗಳು ಸ್ಪಾಟ್ಗೆ ಹೋಗಿ ವಿಸಿಟನ್ನು ಮಾಡಿದ್ದಾರೆ. ಅಲ್ಲಿ ನೋಡಿ ಕಾಮಗಾರಿ ಯಾಕೆ ವಿಳಂಬ ಆಗ್ತಾ ಇತ್ತು ಅನ್ನುವಂಥ ಕಾರಣ ಇದೆ. ಹೆದ್ದಾರಿ ಮಧ್ಯಭಾಗವನ್ನೇ ಅಗೆದು ಬಿಟ್ಟಿದ್ರು. ಯಾವುದೋ ಒಂದು ಕೆಂಪು ನಿಕ್ಷೇಪ ಇದೆ, ಇಲ್ಲಿ ಗಣಿಗಾರಿಕೆ ಮಾಡಿದರೆ ದೊಡ್ಡ ಮಟ್ಟದ ಲಾಭವನ್ನು ಗಳಿಸ್ಬೋದು, ಹಣವನ್ನು ಸಂಪಾದನೆ ಮಾಡ್ಬೋದು ಅಂತೇಳಿ. ಆದರೆ ಈಗ ಆ ಗುತ್ತಿಗೆದಾರ ಏನಿದ್ದಾನೆ, ಹೆದ್ದಾರಿ ಕಾಮಗಾರಿಯನ್ನು ಮಾಡ್ತಾ ಇದ್ದಾನೆ, ಅವನ ಮೇಲೇ ಈಗ ಆರೋಪ ಇದೆ. ಅವರು ಕೆಲವೊಂದಿಷ್ಟು ಸಮಜಾಯಿಷಿಗಳನ್ನು ಕೊಡುವಂತಹ ಪ್ರಯತ್ನವನ್ನು ಮಾಡಿದ್ದಾರೆ. ಅಧಿಕಾರಿಗಳು ಆದಷ್ಟು ಬೇಗ ಆತನ ವಿರುದ್ಧ ಸೂಕ್ತವಾದಂತಹ ಕಾನೂನು ಕ್ರಮವನ್ನು ತೆಗೆದುಕೊಳ್ಳಬೇಕು.